ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾನು ನನ್ನ ಪೀಸ್ಫುಲ್ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ. ಹಾಗೆ ಸ್ಲೋ ಮಾರ್ನಿಂಗ್ಸ್ನ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಶೇರ್ ಮಾಡಿದ್ದೆ. ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿದೆ. ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆಯೇ ಇವತ್ತಿನ ಈ ವ್ಲಾಗಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗೋಗಿತ್ತು ನಾವು ಟ್ರಾವೆಲ್ ಮಾಡಿ. ಯಾಕೋ ಈ ನಡುವೆ ನಮಗೆ ಟೈಮೇ ಸಿಗ್ತಾ ಇಲ್ಲ, ಬ್ಯುಸಿ ಆಗೋಗ್ಬಿಟ್ಟಿದ್ದೀವಿ ಅನಿಸ್ತಿತ್ತು. ಸೊ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿ ಎಲ್ಲಾದರೂ ಒಂದು ಒಳ್ಳೆ ಬೀಚ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂದ್ಕೊಂಡ್ವಿ. ಇದೇ ಟೈಮಲ್ಲಿ ನನ್ನ ಬರ್ಡೇ ಕೂಡ ಇದ್ದಿದ್ದರಿಂದ ಒಂಥರ ಬರ್ಡೇ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾವ ಬೀಚಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಕಮೆಂಟಲ್ಲಿ ಗೆಸ್ ಮಾಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾದಾಗ ನಿಮ್ಮ ಗೆಸ್ ಕರೆಕ್ಟೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವೀಕೆಂಡ್ನ ಸ್ಪೆಷಲ್ ಏನಿತ್ತು ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಇರೋದ್ರಿಂದ ಎಲ್ಲ ಸ್ಕೂಲ್ ಕಾಲೇಜಸ್ನ ಮಕ್ಕಳು, ಟೀಚರ್ಸು, ಹಾಗೆ ಸರ್ಕಾರಿ ನೌಕರರು ಎಲ್ಲರೂ ರೋಡ್ ಸೈಡಲ್ಲಿ ನಿಂತ್ಕೊಂಡು ಓತ್ ತೊಗೋತಾ ಇದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟ್ರೇಟಾಗಿ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡು ನಮಗೆ ದಾರಿ ಉದ್ದಕ್ಕೂ ಸಿಗ್ತಾಯಿದ್ರು. ಪಾಪ ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಅವರು ರಜದ ದಿನ ಕೂಡ ಟೈಮ್ ಮಾಡಿಕೊಂಡು ಬಂದು ಇದು ಈವೆಂಟಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ನೋಡಿ ಸಖತ್ ಖುಷಿ ಆಯಿತು. ನೋಡ್ತಾ ನಾವು ಅಂದ್ಕೊಂಡಿದ್ದ ಬೀಚಿನ ಊರು ಬಂದೇ ಬಿಡ್ತು. ತುಂಬ ಹತ್ತಿರದಲ್ಲಿರೋ ಬೀಚಸ್ಗೆ ನಾವು ಹೋಗ್ತಾ ಇರ್ತೀವಿ ಆವಾಗವಾಗ. ಬಟ್ ಸ್ವಲ್ಪ ದೂರದಲ್ಲಿರೋ ಬೀಚಲ್ಲಿ ಅಲ್ಲೇ ಹೋಗಿ ಬೀಚ್ ಹತ್ತಿರ ಸ್ಟೇ ಮಾಡಿ ಅಲ್ಲಿ ಆಟ ಆಡ್ಕೊಂಡು ಬರೋದಿದೆಯಲ್ಲ, ಅದೊಂಥರ ಮಜಾ ಬೇರೆ. ಆ್ಯಂಡ್ ಮಾನ್ಸೂನಲ್ಲಿ ಬೀಚಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಇಲ್ಲಿ. ಈಗ ಸ್ಲೋ ಆಗಿ ಒಂದೊಂದೇ ಬೀಚ್ ಓಪನ್ ಆಗ್ತಾ ಇದೆ. ಸೊ ನಾವಿವತ್ತು ಬಂದಿರೋದು ಗೋಕರ್ಣ ಬೀಚ್ಗೆ ಅಂತ ನಿಮಗೆ ಈ ಬೋರ್ಡ್ ನೋಡೇ ಗೊತ್ತಾಗಿರ್ಬೋದು. ಮೊದಲಿಗೆ ನಾವು ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂಥೇಳಿ ಇಲ್ಲಿರೋ ಮಹಾಗಣಪತಿ ಟೆಂಪಲ್ ಹಾಗೆ ಮಹಾಬಲೇಶ್ವರ ಟೆಂಪಲ್ ಎರಡಕ್ಕೂ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಹೋಟೆಲ್ ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ವೀಕೆಂಡ್ ಆಗಿದ್ದರಿಂದ ಏನೋ ಎರಡೂ ಟೆಂಪಲ್ಲು ತುಂಬ ಕ್ರೌಡೆಡ್ ಇತ್ತು. ಕ್ಯೂನು ಕೂಡ ತುಂಬ ದೊಡ್ಡದಾಗಿತ್ತು. ಇಲ್ಲಿ ಯಾವುದೇ ಟೆಂಪಲ್ ಒಳಗೂ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಲೋ ಇಲ್ಲ. ಆದ್ದರಿಂದ ನಾನು ಒಳಗಡೆ ಏನು ಇಂಟೀರಿಯರ್ಸು ದೇವಸ್ಥಾನದ್ದು ತೋರ್ಸೋಕ್ಕಾಗಲಿಲ್ಲ. ಬಟ್ ಹೊರಗಡೆಯಿಂದ ತೋರಿಸಿದ್ದೀನಿ. ನೀವು ಇಲ್ಲಿ ಬಂದರೆ ಈ ಎರಡೂ ಟೆಂಪಲ್ಲು ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ ವೈಬ್ಸ್ ಇದೆ ಎರಡಕ್ಕೂ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಸುವಾಗಿ ಹೋಗಿತ್ತು. ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆಯಾ ಅಂತ ನೋಡಿದ್ವಿ. ಇಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ತು ನಮಗೆ. ದ ಗೋದಾವರಿ ಅಂತ ಹೋಟೆಲ್ ಇತ್ತು, ಅದ್ರ ಕೆಳಗಡೆನೇ ಒಂದು ರೆಸ್ಟೋರೆಂಟ್ ಇತ್ತು. ಈ ಹೋಟೆಲ್ ಹತ್ರ ತುಂಬ ಅಫಿಷಿಯಲ್ ಕಾರ್ಸ್ಗಳೆಲ್ಲ ನಿಂತಿದ್ದು ನೋಡಿ ಟೇಸ್ಟ್ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡು ಹೋದ್ವಿ. ನವರತ್ನ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಇತ್ತು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಇರೋದ್ರಿಂದ ನಮಗೆ ಸೂಟ್ ಆಗೋ ಥರ ಐಟಮ್ಸ್ ಸಿಗುತ್ತೆ ಅಂದ್ಕೊಂಡು ಹೋದ್ವಿ. ಹಾಗೇ ಇತ್ತು, ಯಾವುದ್ರಲ್ಲೂ ಫುಡ್ ಕಲರ್ ಹಾಕಿರಲಿಲ್ಲ. ಈಗಂತೂ ಅದೊಂದು ತುಂಬ ದೊಡ್ಡ ರಿಸ್ಕ್ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಫುಡ್ ಕಲರ್ ಹಾಕಿ ಅದರಿಂದ ಕ್ಯಾನ್ಸರ್ ಎಲ್ಲ ಬರೋ ಥರ ಆಗೋಗ್ಬಿಟ್ಟಿದೆ. ಸೊ ನಾವು ನೋಡಿಕೊಂಡು ಒಳ್ಳೆ ಕಡೆ ಹೋಗಿ ತಿನ್ನಬೇಕಾಗತ್ತೆ. 4.5 hours ಜರ್ನಿ ಮಾಡ್ಕೊಂಡು ಬಂದ್ರೂ ಅಷ್ಟೊಂದು ಸುಸ್ತಾದಂಗೆ ಅನಿಸ್ಲಿಲ್ಲ, ಬೋರ್ ಕೂಡ ಆಗಲಿಲ್ಲ. ಯಾಕಂದರೆ ನಾವು ದಾರಿಯುದ್ದಕ್ಕೂ ಕೂಕು FM ಅಲ್ಲಿ ಆಡಿಯೋ ಬುಕ್ ಕೇಳ್ತಾ ಬಂದ್ವಿ. ಅದಕ್ಕೋಸ್ಕರ ರಾಮಣ್ಣ ಒಳಗೆ ಬಂದ, ಘಾಟು ವಾಸನೆ ಅವನಿಗಿಂತ ಮೊದಲೇ ನುಗ್ಗಿತ್ತು. ಇವತ್ತು ನಾವು ದಾರಿಯುದ್ದಕ್ಕೂ ಕೇಳ್ಕೊಂಡು ಬಂದಿದ್ದ ಬುಕ್ ಹೆಸರು ನೀನು ಒಂಟಿಯಲ್ಲ. ನೀನು ಒಂಟಿ ಅಲ್ಲ, ಯು ಆರ್ ನಾಟ್ ಅಲೋನ್. ಅಪ್ಪ ಅಂದ್ರೆ ಆಕಾಶ. ಕೂಕು FM ಒಂದು ಪ್ರೀಮಿಯರ್ ಆಡಿಯೋ ಪ್ಲ್ಯಾಟ್ಫಾರ್ಮ್. ಇದರಲ್ಲೇ ನಾವು ಯಾವಾಗಲೂ ಸ್ಟೋರಿ ಬುಕ್ಸ್ ಕೇಳೋದು. ಯಾವಾಗಲೂ ವೆಬ್ ಸೀರೀಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ನಮ್ಮ ಥರ ಆಡಿಯೋ ಸೀರೀಸ್ಗೆ ಸ್ವಿಚ್ ಆಗಿ. ಇವ್ರ ಹತ್ರ ಇರೋಷ್ಟು ಕಂಟೆಂಟ್ ಲೈಬ್ರರಿ ಯಾರ ಹತ್ರನೂ ಇಲ್ಲ. ಅಷ್ಟೊಂದು ಕಲೆಕ್ಷನ್ ಇದೆ. ಎಸ್ಪೆಷಲಿ ಫಿಕ್ಷನಲ್ ಬುಕ್ಸ್ ಅಂತೂ ತುಂಬಾ ಇದೆ ಕನ್ನಡದಲ್ಲಿ. ಅದರಲ್ಲೂ ಈ ಆ್ಯಪಲ್ಲಿ ಸಿಗೋವಂಥ ಹೈ ಕ್ವಾಲಿಟಿ ಕಾಂಟೆಂಟ್ ಈಗಲೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ 7 day ಫ್ರೀ ಟ್ರಯಲ್ನ ಎಂಜಾಯ್ ಮಾಡಿ. ಏನಿಲ್ಲ ಸರ್, ದಿನಾಲೂ ಕುಡಿದು ಬರ್ತಾರೆ. ಆಸ್ಪತ್ರೆಗೆ ಹೋಗೋಣ ಎಂದರೆ ಕೇಳೋದೇ ಇಲ್ಲ ಎಂದಳು ಮಗಳು. ಗೋಕರ್ಣದಲ್ಲಿ ಅದು ವೀಕೆಂಡ್ಸು ಹೋಟೆಲ್ ರೂಮ್ ರೇಟ್ಸ್ ಎಲ್ಲ ತುಂಬ ಹೈ ಇರುತ್ತೆ. ಅದರಲ್ಲಿ ನಮಗೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಕ್ಕಿದ್ದು ವಿರಾಜ್ ವ್ಯಾಲಿ ಅಂತ ರೆಸಾರ್ಟ್ ಟೈಪ್ ಇದೆ. ಇದು ಹೊರಗಡೆ ಆಟ ಆಡೋಕ್ಕೆ ಮಕ್ಕಳಿಗೆ ಗಾರ್ಡನ್ ಏರಿಯಾ ಹಾಗೆ ಪ್ಲೇ ಏರಿಯಾ ಕೂಡ ಇದೆ. ತುಂಬ ಪೀಸ್ಫುಲ್ಲಾಗಿತ್ತು ಅಟ್ಮಾಸ್ಫಿಯರ್ ಎಲ್ಲನೂ. ಹಾಗೆ ರೂಮ್ಸ್ ಅಂತೂ ತುಂಬಾ ಕ್ಲೀನಾಗಿತ್ತು. ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಸರ್ವಿಸ್ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ನೀವು ಇಲ್ಲಿ ಬಂದಾಗ ಇಲ್ಲಿ ಸ್ಟೇ ಮಾಡ್ಬೋದು. ಹೊಸ ರೆಸಾರ್ಟ್ ಥರ ಆಗಿರೋದ್ರಿಂದ ಒಳಗಡೆ ಎಲ್ಲ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಇವರ ಡೀಟೇಲ್ಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ಗೋಕರ್ಣ ವಿಸಿಟ್ ಮಾಡಿದಾಗ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ರೂಮ್ಸ್ನ ಕೂಡ ಬುಕ್ ಮಾಡ್ಕೋಬೋದು. ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಅಂತ ಒಂದು ಸಪ್ರೇಟ್ ಕಾಟೇಜ್ ಟೈಪ್ ಮಾಡಿಟ್ಟಿದ್ದಾರೆ. ನಮಗೆ ಸಪ್ರೇಟ್ ಕಾಂಪೌಂಡು, ಹಾಗೆ ನಾವಲ್ಲೇನಾದರೂ ಸಾಮಾನು ಇಟ್ಕೋಬೋದು, ಚಪ್ಪಲ್ ಬಿಡೋದಕ್ಕೆ ಅಂತ ಒಂದು ಸಣ್ಣ ಕಾಂಪೌಂಡ್ ಏರಿಯಾ ನಮಗೆ ಇದೆ. ಹಾಗೆಯೇ ಹೊರಗಡೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಕಟ್ಟೆ ಮಾಡಿದ್ದಾರೆ. ಹೊರಗಡೆ ನೋಡೋಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಗ್ರೀನರಿ. ರೂಮು ಸ್ಪೇಷಿಯಸ್ ಆಗಿತ್ತು. ನಮಗೆ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ಒಂದು ಚಿಕ್ಕ ಟೇಬಲ್, ಚೇರ್ಸ್, ಹಾಗೆಯೇ ಒಂದು ಟಿ ವಿ ಕೂಡ ಇತ್ತು. ಬಟ್ಟೆ ಇಟ್ಕೊಳ್ಳೋಕೆ ಒಂದು ವಾರ್ಡ್ರೋಬ್ ಇತ್ತು. ಹೊರಗಡೆ ಅಂತೂ ಚಿಕ್ಕ ಪುಟ್ಟ ಆ್ಯನಿಮಲ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಇಲ್ಲಿ ಸ್ಟೇ ಮಾಡಿದ್ದು ಒಂದೇ ನೈಟ್ಗೆ. ನಾನ್ ಎ ಸಿ ರೂಮ್ ತೊಗೊಂಡಿದ್ವಿ. ಎ ಸಿ ರೂಮ್ಗಾದರೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಿತ್ತೋ ಏನೋ. ನಾನ್ ಎ ಸಿ ರೂಮ್ ಒಂದು 1600 to 1700ಗೆ ಸಿಗುತ್ತೆ ನಿಮಗೆ. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರಲಿಲ್ಲ. ಇನ್ನು ಆಫ್ ಸೀಸನಲ್ಲಿ ಹೋದರೆ ನಿಮ್ಗೆ ಇನ್ನೂ ಕಡಿಮೆ ರೇಟಿಗೆ ಸಿಗ್ತಿತ್ತು ಅನಿಸುತ್ತೆ. ಬೆಡ್ ಕೂಡ ಕಿಂಗ್ ಸೈಜ್ ಇರೋದ್ರಿಂದ 3 ಜನ ಆರಾಮಾಗಿ ಮಲ್ಕೋಬೋದಾಗಿತ್ತು. ಕಾರ್ತಿಕ್ ನಮ್ಮ ಲಗೇಜ್ನೆಲ್ಲ ಇಳಿಸ್ಬಿಟ್ಟು ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರ ಜೊತೆ ಚರಿತ್ ಕೂಡ ಹೋಗಿದ್ದಾನೆ ಪಾರ್ಕ್ ಮಾಡೋಕ್ಕೆ. ಅಷ್ಟರಲ್ಲಿ ನಾನು ನಿಮಗೆ ವಾಶ್ರೂಮ್ ಏರಿಯಾ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಯಾವುದೇ ರೂಮ್ ಬುಕ್ ಮಾಡೋಕ್ಕೂ ಮುಂಚೆ ಫಸ್ಟ್ ನೋಡೋದೇ ವಾಶ್ರೂಮು. ಅದು ಕ್ಲೀನಾಗಿದ್ದರೆ ಹಾಗೆ ಬೇರೆದೆಲ್ಲ ಕ್ಲೀನಾಗಿದ್ದೇ ಇರುತ್ತೆ ಅಂತ ಅರ್ಥ. ನಮ್ಮ ಟ್ರಿಪ್ ಐಟಿನರಿ ಪ್ಲ್ಯಾನ್ ಪ್ರಕಾರ ನಾವು ಸಂಜೆ ಮೇಲೆ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದು ಓಮ್ ಬೀಚ್ಗೆ. ನಾವು ಗೋಕರ್ಣ ಬೀಚಿಗೆ ಹೋಗಲಿಲ್ಲ. ಎಲ್ಲ ಬೀಚು ಒಂದೇ ಥರ ಇರುತ್ತೆ. ಇರೋದ್ರಲ್ಲಿ ಬೆಸ್ಟ್ ಬೀಚ್ ಯಾವುದು, ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಓಮ್ ಬೀಚಿಗೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಾನು ನನ್ನ ಹೊಸ ಬರ್ಡೇ ಡ್ರೆಸ್ನ ಹಾಕ್ಕೊಂಡಿದ್ದೆ, ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ಬಟ್ ಏನು ಸೆಲೆಬ್ರೇಷನ್, ಹೇಗೆ ಸೆಲೆಬ್ರೇಷನ್ ಏನೂ ಗೊತ್ತಿರಲಿಲ್ಲ. ಕಾರ್ತಿಕ್ ನಿಂಗೇನೋ ಸ್ಪೆಷಲ್ ಸೆಲೆಬ್ರೇಷನ್ ಇದೆ ಇವತ್ತು, ಸಿಂಪಲ್ಲಾಗಿ. ಅದಕ್ಕೆ ನೀನು ಹೊಸ ಬಟ್ಟೆ ಹಾಕೋ ಅಂತ ಹೇಳಿದರು. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಗೋಕರ್ಣ ಸಿಟಿ ಪೀಕ್ ಸೀಸನಲ್ಲಿ ಎಲ್ಲನೂ ತುಂಬ ಕ್ರೌಡೆಡ್ ಇರುತ್ತೆ. ಹಾಗೆ ರೋಡ್ಸ್ ಎಲ್ಲ ತುಂಬ ನ್ಯಾರೋ ಇರೋದ್ರಿಂದ ನೀವು ಕಾರಲ್ಲಿ ಎಲ್ಲ ಕಡೆ ಓಡಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ನೀವು ಓಮ್ ಬೀಚು ಹಾಗೆ ಸುತ್ತಮುತ್ತ ಇರೋ ಜಾಗಗಳನ್ನು ನೋಡೋದಕ್ಕೆ ಹೋಗ್ತಿರೋದಾದರೆ ನೀವು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ರೂಮ್ ಬುಕ್ ಮಾಡಿದ್ರೆ ನಿಮಗೆ ಓಮ್ ಬೀಚ್ಗೂ ಕೂಡ ಹತ್ತಿರ ಆಗುತ್ತೆ. ಅಂದರೆ ಗೋಕರ್ಣ ಓಮ್ ಬೀಚ್ ಮಧ್ಯದಲ್ಲಿರುವಂಥ ಹೋಮ್ ಸ್ಟೇಸ್, ಕಾಟೇಜಸ್, ಹೋಟೆಲ್ ರೂಮ್ಸ್ ಏನಿದೆ ಅಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಓಡಾಡೋಕ್ಕೆ ಎಲ್ಲ ತುಂಬ ಕನ್ವೀನಿಯೆಂಟು. ನಾವಿದ್ದಿದ್ದ ಜಾಗದಿಂದ ಓಮ್ ಬೀಚು ಜಸ್ಟ್ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಸೊ ನಾವು ಈಗ ಓಮ್ ಬೀಚ್ ರೀಚ್ ಆದ್ವಿ. ಇಲ್ಲಿ ಥ್ರೆಡ್ಡಿಂದ ಜಡೆನ ಹೆಣಿತಾ ಇರ್ತಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೂ ಮಾಡಿಸ್ಕೋಬೇಕು ಅಂತ ಅನಿಸ್ತು, ಬಟ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ನಾನು ಮಾಡಿಸ್ಲಿಲ್ಲ. ಹಾಗೆಯೇ ಇಲ್ಲಿ ಜ್ಯುವೆಲ್ರಿ ಐಟಮ್ಸು, ಆ್ಯಕ್ಸಸರೀಸು ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ರು. ಏನಾದರೂ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಶಾಪಿಂಗ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲೆಲ್ಲರೂ ಜಡೆ ಹೆಣಿಸ್ಕೋತಾ ಇದ್ದಾರೆ. ನಾವು ಓಮ್ ಬೀಚ್ ರೀಚ್ ಆಗಿದ್ದೀವಿ. ಓಮ್ ಬೀಚ್ಗೆ ಹೋಗಬೇಕಂದ್ರೆ ಕೆಲವು ಸ್ಟೆಪ್ಸ್ ಇಳಿಬೇಕು. ಆ ಮೇಲಿಂದನೇ ನಿಮ್ಗೆ ಬೀಚ್ ಕಾಣಿಸೋದು, ಆ ಸೌಂಡು ಕೇಳಿಸ್ತಿದ್ದಂಗೆ ಸಖತ್ತಾಗಿ ಅನಿಸುತ್ತೆ ಫೀಲು. ಇಲ್ಲಿ ವೈಬ್ಸು ಅಷ್ಟೇ, ಒಂಥರ ಯಂಗ್ ಕ್ರೌಡ್ ಇರುತ್ತೆ, ಸಖತ್ತಾಗಿರುತ್ತೆ. ಹೋದರೆ ಒಂಥರ ಗೋವಾ ಫೀಲ್ ಬರುತ್ತೆ ನಿಮಗೆ, ಟೂರಿಸ್ಟು ಎಲ್ಲ ನೋಡಿದ್ರೆ. ಚರಿತ್ ಅಂತೂ ಫುಲ್ ಎಕ್ಸೈಟೆಡ್ ಇದ್ದಾನೆ. ಯಾಕಂದರೆ ಲಾಸ್ಟ್ ಫ್ಯೂ ಟೈಮ್ಸಿಂದನೂ ಮಾನ್ಸೂನಲ್ಲಿ ಎಲ್ಲ ಬೀಚಸ್ ಕ್ಲೋಸ್ ಆಗಿದ್ದರಿಂದ ನಾವು ಬೀಚ್ಗೆ ಹೋದ್ರೂ ಅವನಿಗೆ ಆಟ ಆಡೋಕ್ಕೆ ಆಗ್ತಿರ್ಲಿಲ್ಲ, ಅಲೋ ಮಾಡ್ತಿರ್ಲಿಲ್ಲ ಎಲ್ಲೂ. ಸೊ ಇಲ್ಲಿ ಅಲೋ ಮಾಡ್ತಿದ್ದಾರೆ. ಸೊ ಎಲ್ಲರೂ ಆಟಾಡ್ತಿರೋದು ನೋಡಿ ಆಲ್ರೆಡಿ ಎಕ್ಸೈಟ್ ಆಗ್ತಿದ್ದಾನೆ, ಈಗ ನಾನು ಆಟಾಡ್ತೀನಿ ಅಂತ. ಬಟ್ ಅಷ್ಟರೊಳಗೆ ಕಾರ್ತಿಕ್ಕು ನಾವು ನೀರಲ್ಲಿ ಇಳಿಯೋಕ್ಕೂ ಮುಂಚೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಅವ್ರು ಸರ್ಪ್ರೈಸಾಗಿ ತಂದಿದ್ದ ಒಂದು ಸ್ಮಾಲ್ ಬರ್ಡೇ ಕೇಕ್ ಪೀಸ್ನ ಕಟ್ ಮಾಡ್ತಿದ್ದೀವಿ. ಚರಿತ್ ಅದಕ್ಕೆ ಕ್ಯಾಂಡಲ್ ಎಲ್ಲ ಇಟ್ಟು ರೆಡಿ ಮಾಡಿದ್ದಾನೆ. ನನಗೆ ಈ ಟ್ಯೂಟಿ ಫ್ರೂಟಿ ಎಲ್ಲ ಹಾಕಿ ಫ್ರೂಟ್ ಕೇಕ್ ಮಾಡಿರ್ತಾರಲ್ಲ ತುಂಬ ಇಷ್ಟ. ಸೊ ಅದನ್ನು ಎಲ್ಲೋ ಹೋಗಿ ಹುಡ್ಕೊಂಡು ತೊಗೊಂಡು ಬಂದಿದ್ದಾರೆ. ನನಗೆ ಯಾವತ್ತೂ ಈ ರೀತಿ ಬೀಚಲ್ಲಿ ಕೂತ್ಕೊಂಡು ಕೇಕ್ ಕಟ್ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬನ್ನಿ ಈಗ ನೋಡೋಣ ನಮ್ಮ ಸೆಲೆಬ್ರೇಷನ್ ಹೇಗಾಯಿತು ಅಂತ. ಹ್ಯಾಪಿ ಬರ್ತ್ಡೇ ಮಾಡಿ. ಹಾಂ, ಹ್ಯಾಪಿ ಕ್ಲಾಪ್ ಹೊಡಿರ್ಬಿಟ್ಟು. ಹ್ಯಾಪಿ ಬರ್ತ್ಡೇ ಟು ಯು. ಹಾಂ, ಕಟ್ ಮಾಡು. ಕ್ಯಾಂಡಲ್ ತೆಗೆದು ಇಟ್ಟು. ಹ್ಯಾಪಿ ಬರ್ಡೇ ಮಾಡ್ತಿದ್ದಾರೆ. ಅಯ್ಯೋ ಚಾಕು ಬಿಡಬಿಟ್ಟು. ಚಿರುತ ಮಮ್ಮಗೆ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ. ಸರಿ, ವಿಶ್ ಮಾಡಿ ಮಮ್ಮಗೆ. ಹ್ಯಾಪಿ ಬರ್ಡೇ ಮಮ್ಮ ಹೇಳಿ. ನೀವು ತಿನ್ಸಿ, ಚಿರುತ ಮಮ್ಮಗೆ ತಿನ್ಸಿ.
ಫೋನಿಗೆ ನೋಡಿ ಸರಿ ಫೋನಿಗೆ. ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಚರಿತ್ಗೆ ಡ್ರೆಸ್ ಚೇಂಜ್ ಮಾಡಿಸಿ ನೀರಲ್ಲಿ ಆಟ ಆಡೋಕೆ ಬಿಟ್ವಿ. ಸೊ ಅವ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಆರಾಮಾಗಿ ಎಂಜಾಯ್ ಮಾಡ್ದ. ನಿಮ್ಮ ಪಾರ್ಟ್ನರ್ ಬರ್ಡೇಗಾಗಲಿ ಅಥವಾ ನಿಮ್ಮ ಮಕ್ಕಳ ಬರ್ಡೇಗಾಗಲಿ ಈ ರೀತಿ ಪ್ಲ್ಯಾನ್ ಮಾಡಿ ಒಂದ್ಸಲ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ ಎಲ್ಲರೂ, ಫ್ಯಾಮಿಲಿ ಎಲ್ಲರೂ ಸೇರಿ ಈ ರೀತಿ ಬೀಚಲ್ಲಿ ಕುತ್ಕೊಂಡು ಕೇಕ್ ಕಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ವೈಬ್ಸು. ಗೋವಾ ಥರನೇ ಗೋಕರ್ಣದಲ್ಲೂ ಕೆಫೇಸ್ ಎಲ್ಲ ತುಂಬ ಫೇಮಸ್ಸು. ನಾವು ತುಂಬ ಕೆಫೇಸ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ ಹೋಗಿ ವಿಸಿಟ್ ಮಾಡೋಣ ಅಂತ. ಬಟ್ ನೀರಲ್ಲೆಲ್ಲ ಆಟಾಡಿ ಒದ್ದೆ ಆಗೋಗ್ಬಿಟ್ಟಿದ್ವಿ. ಸೊ ಇಲ್ಲೇ ನಮಸ್ತೆ ಕೆಫೆ ಅಂತ ಇದೆ, ಇದು ಮೋಸ್ಟ್ ಫೇಮಸ್ಸು ಓಮ್ ಬೀಚಲ್ಲಿ, ಮಸ್ಟ್ ವಿಸಿಟ್ ಕೆಫೆ. ಬಟ್ ಅವಾಗೇ ಜಸ್ಟ್ ಓಪನ್ ಆಗಿತ್ತು, ನಮಗೆ ಹಸ್ವಾಗ್ತಿರ್ಲಿಲ್ಲ. ಮಧ್ಯಾಹ್ನ ನಾವು ಊಟ ಮಾಡಿದ್ದೆ ಲೇಟು. ಸೊ ಏನು ತಿನ್ನೋದು ಬೇಡ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಣ, ಯಾಕಂದರೆ ಬೀಚಲ್ಲೆಲ್ಲ ಆಟಾಡಿರ್ತೀವಲ್ಲ. ಸೊ ಸ್ನಾನ ಮಾಡಿ ನಾವು ಆಮೇಲೆ ಡಿನ್ನರ್ ಮಾಡೋಕ್ಕೆ ಕರೆಕ್ಟ್ ಟೈಮ್ ಆಗುತ್ತೆ ಅಂಥೇಳಿ ನಾವು ನಮಸ್ತೆ ಕೆಫೆನ ವಿಸಿಟ್ ಮಾಡಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲ ಕೆಫೇಸು ನಾವು ಲಿಸ್ಟ್ ಮಾಡ್ಕೊಂಡಿದ್ದಿದ್ದು ಕೆಫೇಸ್ನೆಲ್ಲ ವಿಸಿಟ್ ಮಾಡಿ ಅಲ್ಲಿ ಸಿಗೋವಂಥ ಫೇಮಸ್ ಐಟಮ್ಸ್ನೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಸಾಧ್ಯ ಆಗುತ್ತೋ ಇಲ್ಲೋ ಅಂತ. ಇಲ್ಲಿಂದ ನಾವು ವಾಪಸ್ ಕಾರ್ ಪಾರ್ಕಿಂಗಿಗೆ ಹೋಗಬೇಕಂದ್ರೆ ತುಂಬ ಸ್ಟೆಪ್ಸ್ ಹತ್ತಬೇಕು. ಸೊ ಹತ್ತೋ ಅಷ್ಟರಲ್ಲಿ ಸುಸ್ತಾಗಿತ್ತು, ಏನಾದರೂ ತಣ್ಣಗೇನಾದರೂ ಕುಡಿಯೋಣ ಅನಿಸ್ತಾ ಇತ್ತು. ಸೊ ಇಲ್ಲಿ ನಾವು ಶುಗರ್ ಕೇನ್ ಜ್ಯೂಸ್ ತೊಗೊಂಡಿದ್ವಿ. ಕ್ವಾಂಟಿಟಿ ಅಂತೂ ಸಿಕ್ಕಾಪಟ್ಟೆ ಇತ್ತು, ಇಷ್ಟು ದೊಡ್ಡ ಗ್ಲಾಸ್ ತುಂಬ ಕೊಟ್ಟಿದ್ರು. ಚರಿತ್ಗೂ ಫುಲ್ ಇಷ್ಟ ಆಗಿ ಒಂದು ಗ್ಲಾಸ್ ತುಂಬ ಶುಗರ್ ಕೇನ್ ಜ್ಯೂಸ್ ಕುಡ್ದ. ನಾನು ಚರಿತ್ ಇಬ್ಬರು ಐಸ್ ಹಾಕ್ಸ್ಕೊಂಡಿರಲಿಲ್ಲ ಇದರಲ್ಲಿ, ಯಾಕಂದರೆ ನಮಗೆ ಬೇಗ ಕೋಲ್ಡ್ ಕಾಫಿ ಎಲ್ಲ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಐಸ್ ಎಲ್ಲ ಕುಡಿದ್ರೆ. ಮನೆಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಇಲ್ಲೇ ವಿರಾಜ್ ವ್ಯಾಲಿ ರೆಸಾರ್ಟಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ವಿರಾಜ್ ವ್ಯಾಲಿ ರೆಸ್ಟೋರೆಂಟ್ ಅಂತ. ಅಲ್ಲಿ ರಿವ್ಯೂಸ್ ತುಂಬ ಚೆನ್ನಾಗಿತ್ತು. ಸೊ ಹೊರಗಡೆ ಎಲ್ಲೋ ಹೋಗಿ ಯಾಕೆ ಡಿನ್ನರ್ ಮಾಡೋದು, ಇಲ್ಲೇ ರಿವ್ಯೂಸ್ ಚೆನ್ನಾಗಿದೆ, ಟ್ರೈ ಮಾಡೋಣ ಅಂತ ತರಿಸಿದ್ವಿ. ಎಲ್ಲನೂ ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು. ಚರಿತ್ ಕೂಡ ಎಂಜಾಯ್ ಮಾಡ್ದ. ಅವನ ಫೇವ್ರೆಟ್ಸ್ ಇದೆಲ್ಲ ಮಂಚೂರಿಯನ್ ಐಟಮ್ಸು ಎಲ್ಲನೂ. ನೂಡಲ್ಸ್ ಕೂಡ ಅವನ ಫೇವ್ರೇಟು. ಸೊ ನೂಡಲ್ಸ್ ತರಿಸಿದ್ವಿ. ಆರಾಮಾಗಿ ಟಿ ವಿಯಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಕೇಳ್ತಾ ಎಂಜಾಯ್ ಮಾಡಿಕೊಂಡು ನಾವು ಡಿನ್ನರ್ನ ಫಿನಿಷ್ ಮಾಡಿದ್ವಿ. ಈ ಸಲ ನಮ್ಮ ಗೋಕರ್ಣ ಟ್ರಿಪ್ಪು ಸಖತ್ತಾಗಿತ್ತು. ಇದು ಡೇ 1 ಅಷ್ಟೇ. ಡೇ 2 ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೂಕು FM ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗಲೇ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವರ 7 ಡೇ ಫ್ರೀ ಟ್ರಯಲ್ನ ಟ್ರೈ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.